ಸಚೇಂದ್ರ ಪ್ರಸಾದ್ ಅವರು ಯಾವತ್ತಾದರೂ ಜೀವನದಲ್ಲಿ ಸ್ಟ್ರೆಸ್ಸು, ಡಿಪ್ರೆಷನ್ನು ಇವುಗಳ ಕಾಡಿದ್ದಿದೆಯಾ, ಅಥವಾ ಕಾಡಿಸ್ಕೊಳ್ತಾ ಇರೋರಿಗೆ ಏನು ಹೇಳ್ತೀರಿ? ತಂದುಕೊಂಡ್ರೆ ಮಾತ್ರ ಬರಬಹುದಾದ ಮಹಾಮಾರಿಗಳವು. ನೀವು ಪ್ರವೇಶ ಕೊಡದೆ ಅವು ನಿಮ್ಮ ಹತ್ತಿರ ಕೂಡ ಸುಳಿಯೋಲ್ಲ. ಬದುಕಿನ ಹರ್ಷಕ್ಕಾಗಿ ಕಂಡುಕೊಳ್ಳುವಂಥ ದಾರಿಗಳು ನೂರಾರಿವೆ. ಆ ಎಲ್ಲ ದಾರಿಗಳಲ್ಲಿ ಪಯಣಿಸುವ ಕೆಲಸವನ್ನು ಮಾಡಬೇಕು. ನೀವು ನಿಂತಲ್ಲಿಯೇ ಎಲ್ಲ ಬಂದು ನನಗೆ ಲಭ್ಯವಾಗಲಿ ಅಂತ ಯೋಚನೆ ಮಾಡ್ತಿದ್ದೇವೆ. ಒಮ್ಮೆ ಸುಮ್ಮನೆ ಪಯಣಿಸಿ ನೋಡಿ. ಒಮ್ಮೆ ನಮಗಿಂತಲೂ ಕಷ್ಟಕರವಾದಂಥ ಪರಿಸ್ಥಿತಿಲಿರುವಂಥವ್ರನ್ನ ಹೋಗಿ ಉಪಚರಿಸೋದು ಬೇಡ, ಸುಮ್ಮನೆ ದರ್ಶಿಸಿ ಬನ್ನಿ. ಸ್ಪರ್ಶಿಸೋದು ಬೇಕಾಗಿಲ್ಲ. ಒಮ್ಮೆ ಸುಮ್ಮನೆ ನೋಡಿಕೊಂಡು ಬನ್ನಿ. ಹೋಗಿ 6-7 ತಿಂಗಳ ಮಕ್ಕಳು ಅರ್ಬುದ ರೋಗದಿಂದಾಗಿಯೋ ಗ್ರಂಥಿ ಸಮಸ್ಯೆಗಳ ಆಸ್ಪತ್ರೆಗಳಲ್ಲಿ ನಲುಗ್ತಾ ಇರುವಂಥದ್ದು, ಅದರ ನಡುವೆಯೂ ಅದರ ಸಖ್ಯ ಬೆಳೆಸಿ ಅಲ್ಲೇ ಆಟ ಆಡ್ತಿರುವಂಥ ಮಕ್ಕಳನ್ನು ಗಮನಿಸಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ, ನಿಜವಾದ ಬದುಕಿನ ಬೆಲೆ ಗೊತ್ತಾಗುತ್ತೆ. ಅವ್ಯಾವುದನ್ನು ಮಾಡದೆ ನಿಂತು ನೀರು ಕೊಳೆತು ಹೋಗುತ್ತೆ ಬೇಗ. ನಿಲ್ಲಬೇಡಿ. ನಿತ್ಯ ಪರಿವರ್ತನಶೀಲ ಅಥವಾ ಚಲನಶೀಲವಾಗಿರಬೇಕು. ಇದನ್ನು ನಾನು ಹೇಳುವಂಥದ್ದು. ಖಿನ್ನತೆ ಅನ್ನೋದು ಏನು? ಏನೇನೋ ಹೆಸರುಗಳಿಂದ ನನಗೆ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ತಿರ್ತಾರೆ. ನಾನು ತುಂಬ ಖಿನ್ನಾಗಿದ್ದೀನಿ. ಸಾಧ್ಯವೇ ಇಲ್ಲ ಖಿನ್ನತೆ. ಯಾಕಂದರೆ ಬದುಕು ತುಂಬ ದೊಡ್ಡ ವಿಸ್ತಾರ, ಪ್ರಪಂಚ ತುಂಬ ವಿಶಾಲವಾದ್ದು ಅಂತ ಹೇಳ್ತಾರೆ. ಎಷ್ಟು ಸಂಗತಿಗಳಿವೆ ಇಲ್ಲಿ ಅರಿಯೋಕೆ ಮತ್ತು ನಮ್ಮದನ್ನು ಹರಿಯೇ ಬಿಡೋಕೆ.